Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇವತ್ತು ದೇಶದ ಹಿರಿಯ ನಾಯಕರು, ರಾಜ್ಯ ಕಂಡಂಥ ಅತ್ಯಂತ ಪ್ರಬುದ್ಧ ಮುತ್ಸದ್ದಿ ನಾಯಕರು ಸನ್ಮಾನ್ಯ ದೇವೇಗೌಡರನ್ನ ಭೇಟಿ ಮಾಡಿ ಚುನಾವಣೆ ಗೆಲುವಿನ ಸಂತೋಷವನ್ನು ಅವ್ರ ಜೊತೆಗೆ ಹಂಚಿಕೊಂಡು ಅವರ ಆಶೀರ್ವಾದವನ್ನು ಪಡೆದು ಇವತ್ತು ಮತ್ತಷ್ಟು ಕೆಲಸ ಮಾಡುವಂಥ ಉತ್ಸಾಹದಿಂದ ಬಂದಿದ್ದೀನಿ. ಭಾಳ ಮನಸ್ಸು ಪೂರ್ತಿ ಆಶೀರ್ವಾದ ಮಾಡಿದ್ದಾರೆ. ದೇವೇಗೌಡರು ಸಾಹೇಬರು ನಾನು ಪಾರ್ಲಿಮೆಂಟ್ನಲ್ಲಿ 5 ವರ್ಷದ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಹಿಂದೆ ಹೊಸದಾಗಿ ಆಯ್ಕೆಯಾದಂಥ ಸಂಸದನಾಗಿ ಮಾಡಿದಂಥ ಮೊದಲ ಭಾಷಣವನ್ನು ಕೇಳಿ ಅವತ್ತು ರಾತ್ರಿನೇ ನನಗೆ ಫೋನ್ ಮಾಡಿ ಸುಮಾರು ಒಂದು 20-25 ನಿಮಿಷ ಫೋನ್ನಲ್ಲಿ ಮಾತನಾಡಿ ಆಶೀರ್ವಾದ ಮಾಡಿದರು. ಯಾವಾಗ ಸೇರಿದಾಗಲೂ ಕೂಡ ಅವರ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂಥ ಅನುಭವದ ಮಾತುಗಳು, ಮುಖ್ಯಮಂತ್ರಿಯಾಗಿ ಅವರು ಕೆಲಸ ಮಾಡಿದಂಥ ಅನುಭವದ ಮಾತುಗಳು, ಅವರ 60 ವರ್ಷದ ರಾಜಕೀಯ ಜೀವನದ ಮಾತುಗಳು, ಇದೆಲ್ಲದನ್ನು ಮುಕ್ತವಾಗಿ ಹಂಚ್ಕೊಳ್ತಾರೆ. ನಮ್ಮಂಥ ಯುವಕರಿಗೆ ಅದರಿಂದ ಕಲಿಯುವಂಥದ್ದು ತುಂಬ ಇರುತ್ತೆ. ಇವತ್ತು ಕೂಡ ಸುಮಾರು ಅರ್ಧ ತಾಸು ಕೂತು ಕರ್ನಾಟಕ ದೇಶದ ಚಿತ್ರಣದ ಬಗ್ಗೆ, ಚುನಾವಣೆಯ ಫಲಿತಾಂಶದ ಬಗ್ಗೆ, ಎಲ್ಲದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದರು. ನನಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ, ಮತ್ತು ನಮ್ಮಂಥ ಯುವಕರಿಗೆ ಪ್ರೇರಣೆ ಆಗುವಂಥದ್ದು ಏನು ಅಂದರೆ, ಹೊರಟು ಬರಬೇಕಾದ್ರೆ ರಾಜ್ಯದ ಸ್ಥಿತಿ ಎಲ್ಲ ಮಾತನಾಡ್ತಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ, ಇಲ್ಲಿನ ದುರಾಡಳಿತ, ಇದೆಲ್ಲದರ ಬಗ್ಗೆ ಅವರಿಗೆ ಎಂಥ ಒಂದು ಸಾತ್ವಿಕ ಸಿಟ್ಟಿತ್ತು ಅಂತಂದರೆ ಕಣ್ಣಂಚಲ್ಲಿ ನೀರು ಕೂಡ ಬಂತು. ರಾಜ್ಯದ ಸ್ಥಿತಿಯನ್ನು ಗಮನಿಸಿ ರಾಜ್ಯದಿಂದ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಾಕೋವರೆಗೂ ನಾನು ನಿದ್ದೆ ಮಾಡೋದಿಲ್ಲ, ಆ ರೀತಿ ಹೋರಾಟನ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ದೇವೇಗೌಡರು ಈ ವಯಸ್ಸಿನಲ್ಲೂ, ಈಗ ನಾ ಬರೋದಕ್ಕಿಂತ ಮುಂಚೆ ಹೇಳಿದ್ರು. ಈ ಛಲ, ಇಂಥ ಒಂದು ಕಾರ್ಯದ ಬಗ್ಗೆ ಈ ವಯಸ್ಸಿನಲ್ಲೂ ಇರುವಂಥ ಒಂದು ಕಾಳಜಿ, ಇದು ನಿಜವಾಗ್ಲೂ ದೇವೇಗೌಡರನ್ನ ಬೇರೆ ಎಲ್ರಿಗಿಂತ ವಿಭಿನ್ನವಾಗಿ ಮಾಡುತ್ತೆ. ನನ್ನ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅವರು 2 ಬಾರಿ ಫೋನ್ ಮಾಡಿ ನನಗೆ ಆಶೀರ್ವಾದ ಮಾಡಿದರು. JDSನ ಕಾರ್ಯಕರ್ತರಿಗೆ, ಪ್ರಮುಖರಿಗೆ ಫೋನ್ ಮಾಡಿ ತೇಜಸ್ವಿ ಸೂರ್ಯನ ಗೆಲ್ಲಿಸಬೇಕು, ಯಂಗ್ಸ್ಟರು ಒಂದು ಮೇಲೆ ಬರಬೇಕು, ಇದೆಲ್ಲ ರೀತಿ ಆಶೀರ್ವಾದ ಮಾಡಿ ಅವರಿಗೆ ಕೆಲಸಕ್ಕೆ ಹಚ್ಚಲಿಕ್ಕೆ ಅವರು ಪ್ರೋತ್ಸಾಹ ಕೊಟ್ಟಿದ್ದರು. ಆದ್ದರಿಂದ ಸಮಸ್ತ JDSನ ಕಾರ್ಯಕರ್ತರಿಗೆ ಇವತ್ತು ದೇವೇಗೌಡರಿಗೆ ಸನ್ಮಾನ ಮಾಡಿ ಅವರಿಗೆ ನಮಸ್ಕಾರ ಮಾಡೋದ್ರ ಮೂಲಕ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ. ರಾಜ್ಯದ ಫಲಿತಾಂಶದಲ್ಲಿ ಇವತ್ತು NDA 19 ಸ್ಥಾನಗಳಲ್ಲಿ ಗೆದ್ದಿದೆ ಅಂತಂದರೆ ಅದು ನಮ್ಮ BJP ಮತ್ತು JDSನ ಮೈತ್ರಿ ಯಶಸ್ವಿಯಾಗಿದೆ ಅಂತ ಅರ್ಥ. ಅದರಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗ 1ನ್ನು ಬಿಟ್ಟರೆ ಇಡೀ ಕರ್ನಾಟಕದಲ್ಲಿ ಇವತ್ತು BJP JDS ಮೈತ್ರಿ ಇವತ್ತು ಯಶಸ್ಸು ಕಂಡಿದೆ. ನಾವು ಸ್ವೀಪ್ ಮಾಡಿದ್ದೀವಿ. ಅದರಲ್ಲೂ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚಿತ್ರದುರ್ಗ ಭಾಳ ಕಷ್ಟದ ಸೀಟು ಅಂತ ಹೇಳ್ತಿದ್ರು, ಚಿತ್ರದುರ್ಗ ಗೆದ್ವಿ. ಕೋಲಾರ, ಮಂಡ್ಯ, ನಮ್ಮ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಮೈಸೂರು, ಈ ಎಲ್ಲ ತುಮಕೂರು, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ JDS ಮತ್ತು BJP ಕಾರ್ಯಕರ್ತರು ಒಟ್ಟಿಗೆ ಕೆಲಸ ಮಾಡಿದ್ರಿಂದ ನಮಗೆ ಬಹಳ ದೊಡ್ಡ ಗೆಲುವು ಎಲ್ಲ ಕ್ಷೇತ್ರಗಳಲ್ಲೂ ಆಗಿದೆ. ಬೆಂಗಳೂರು ದಕ್ಷಿಣದಲ್ಲೂ ಕೂಡ ನಮ್ಮ ಗೆಲುವಿನ ಅಂತರ 2,78,000 ಮತಗಳಾಗಬೇಕು ಅಂತಂದರೆ ಅದರಲ್ಲಿ ನಮ್ಮ BJP ಮತ್ತು JDS ಕಾರ್ಯಕರ್ತರು ಬಹಳ ದೊಡ್ಡ ಪರಿಶ್ರಮ ಪಟ್ಟಿರುವಂಥದ್ದಿದೆ. ಮತ್ತೊಮ್ಮೆ ರಾಜ್ಯದ ಜನತೆಗೆ, ಕ್ಷೇತ್ರದ ಮತದಾರರಿಗೆ, BJP JDS ಕಾರ್ಯಕರ್ತರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ನಾಳೆ ದೆಹಲಿಗೆ
ಎಲ್ಲ ಸಂಸದರು ಬರೀಲಿಕ್ಕೆ ಪಕ್ಷದಿಂದ ಸೂಚನೆ ಬಂದಿದೆ. ನಾಳೆ ಕರ್ನಾಟಕದ ಎಲ್ಲ NDA ಸಂಸದರುಗಳು ನಾಳೆ ಡೆಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.